ಕೇಂದ್ರ ಅಂತ ಜೇವರ್ಗಿಯಿಂದ ಬಂದಿದ್ದೀವಿ. ಡಾಕ್ಟರ್ ಅಜಯ್ ಸಿಂಗ್ ಅವರ ಮಿನಿಸ್ಟರ್ ಸಲುವಾಗಿ ನಾವು ಇಲ್ಲಿಂದ ಬಂದಿದ್ದೆವು. ಇವಾಗ ಅವ್ರಿಗೆ ಮಿನಿಸ್ಟರ್ ಕೊಟ್ಟಿದ್ದಾರೆ. ಧರ್ಮ್ ಸಿಂಗ್ ಅವ್ರ ಮಗ ಅಜಯ್ ಧರ್ಮ್ ಸಿಂಗ್. ಹೇಗೆ ಅನಿಸ್ತಾ ಇದೆ ಸರ್? ಹೇಗಿದೆ? ತುಂಬಾ ಸಂತೋಷ ಆಗ್ತಿದೆ. ಕ್ಷೇತ್ರಕ್ಕಾಗಲಿ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಸಂತೋಷ. ಓಕೆ. ಅಣಜಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅಣ್ಣೇಶ್ ಅಂತ ನಾವು. ನಮ್ಮ KS ಬಸವಂತಣ್ಣವರು ಮಂತ್ರಿ ಆಗಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ನಾವು ಬೆಂಗಳೂರಿಗೆ ಬಂದಿದ್ದೀವಿ. ಉತ್ತಮವಾದ ಕೆಲಸ ಮಾಡ್ತಾರೆ. ಡೋರ್ ಟು ಡೋರ್ ಹೋಗಿ ಕೆಲಸ ಮಾಡಿದಂಥ ಸಾಮಾನ್ಯ ಒಬ್ಬ ಕಾರ್ಯಕರ್ತರಾಗಿ ಅವರು ಇವತ್ತು MLA ಆಗಿದ್ದಾರೆ. ಅವ್ರ ಬಗ್ಗೆ ನಮಗೆ ಅಪಾರ ಗೌರವ ಪ್ರೀತಿ ಐತಿ. ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟು ಅವರು ಕಷ್ಟ ಸುಖಗಳನ್ನೆಲ್ಲ ಅಲ್ಲಿ ಏನು ಕುಂದುಕೊರತೆ ಐತಿ ಅಂತ ಎಲ್ಲ ವಿಚಾರ ಮಾಡಿ ಇವತ್ತು ಸಾಧನೆ ಮಾಡಿ ಇವತ್ತು ಮಂತ್ರಿ ಆಗಿದ್ದಾರೆ. ನಮಗೆ ಬಹಳ ಸಂತೋಷ ಆಗೈತಿ. ಅದಕ್ಕಾಗಿ ನಾವು ಅಭಿನಂದನೆ ಸಲ್ಲಿಸಕ್ಕೆ ಬೆಂಗಳೂರಿಗೆ ಬಂದಿದ್ದೇವೆ. ಏನ್ ಸರ್ ಏನಾಗಬೇಕು ನೆಕ್ಸ್ಟ್ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾರೆ ಅವರು. ರೋಡ್ ಆಗಿ MLA ಅವರು ಫಸ್ಟ್ನೇ ಬಾರಿ MLA, ಫಸ್ಟ್ ಟೈಮ್ MLA, ಫಸ್ಟ್ ಟೈಮ್ ಮಿನಿಸ್ಟರ್, ಫಸ್ಟ್ನೇ ಟೈಮ್ ಮಿನಿಸ್ಟರ್. ವೆರಿ ನೈಸ್, ಖುಷಿ ಆಯ್ತು ಸರ್. ಈಗ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ MLA ಅವ್ರಿಗೆ ಮಿನಿಸ್ಟರ್ ಕೊಟ್ಟಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಬಹಳ ಸಂತೋಷ, ಬಹಳ ಖುಷಿ. ಬಡವರ ಮಗನಾಗಿ, ಬಡವರ ದಲಿತರ ಇದಾಗಿ ಒಂದು ಅಭಿವೃದ್ಧಿ, ಯಾರೇ ಸತ್ರು ಯಾರೇ ಕೆಟ್ಟರು ಕಷ್ಟಕ್ಕೆ ಸ್ಪಂದಿಸಿ ಬಡವರಿಗೆಲ್ಲ ಸಹಕಾರ ಮಾಡಿ ಪಿಂಟು ಹಳ್ಳಿಗಳಿಗೆಲ್ಲ ಭೇಟಿ ಕೊಟ್ಟು ಬಹಳ ಸಾಧನೆ, ಬಹಳ ಹೆಮ್ಮೆಯ ನಮಗೆ ಶಾಸಕರು ಸಿಕ್ಕಿದ್ದಾರೆ. ಈಗ ಮಂತ್ರಿ ಸಿಕ್ಕಿರೋದ್ರಿಂದ ನಮಗೆ ಎಲ್ಲ ಮಾಯ್ಕೊಂಡ ಕ್ಷೇತ್ರನೇ ಒಂದು ಅಭಿವೃದ್ಧಿ ಕ್ಷೇತ್ರ ಆಗತ್ತೆ ಅಂತ ನಾವು ನಂಬಿದ್ದೇವೆ. ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯ ಕಡೆ ಒಂದು ದೊಡ್ಡ ಮಟ್ಟದ ಒಂದು ಕ್ರಾಂತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ವಿಶೇಷವಾಗಿ ಏನು ಫಸ್ಟ್ ಟೈಮ್ MLA ಆಗಿ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿರುವಂತ ಬಸವಣ್ಣನು KS ಬಸವಂತಪ್ಪ ಅವರ ಒಂದು ಬೆಂಬಲಿಗರೆಲ್ಲರೂ ಬಂದು ಅವ್ರಿಗೆ ಶುಭಾಶಯ ತಿಳಿಸಿದ್ದಾರೆ. ಊರಿಂದ ಎಲ್ಲ ಬಂದಿದ್ದಾರೆ. ವಿಶೇಷವಾಗಿ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, ಆಲ್ಮೋಸ್ಟ್ ದಾವಣಗೆರೆ ಅಭಿವೃದ್ಧಿಯ ಹರಿಕಾರರು ಅಂತಾನೆ ಹೇಳ್ಬೋದು. ಏನು ಶಾಮನೂರ್ ಶಿವಶಂಕರಪ್ಪ ಅವರ ಒಂದು ಫ್ಯಾಮಿಲಿ ದೊಡ್ಡ ಮಟ್ಟದಲ್ಲಿ ಆಲ್ಮೋಸ್ಟ್ ಅಲ್ಲಿ ಚಾಪು ಮೂಡಿಸಿ ದಾವಣಗೆರೆಯಲ್ಲಿ ತಮ್ಮದೇ ಆದ ಒಂದು ಹಿಡಿತಾ ಇದೆ. ಅದೇ ತರ ಇವತ್ತು ಅಂದ್ರೆ ಫಸ್ಟ್ ಟೈಮ್ MLA ಆಗಿರೋರಿಗೆ ಸಚಿವ ಸ್ಥಾನ ಕೊಟ್ಟಿರೋದು ಎಲ್ಲರ ಮುಖದಲ್ಲಿ ಹರ್ಷದಾಯಕ ವಾತಾವರಣ. ಫಸ್ಟ್ ಟೈಮ್ MLA, ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರ ಫಾಲೋವರ್ಸ್ ಎಲ್ಲರೂ ಬಂದಿದ್ದಾರೆ. ಎಲ್ಲರ ಮುಖದಲ್ಲಿ ಹರ್ಷದಾಯಕ ವಾತಾವರಣ. ವಿಶೇಷವಾಗಿ ಕ್ಷೇತ್ರದ ಬೆಂಬಲಿಗರಿಂದ ಸಚಿವರಿಗೆ ಜಲಸಂಪನ್ಮೂಲ ಖಾತೆ ಕೊಡಬೇಕಾಗಿದೆ. ಖಾತೆಗಳು ಸಿಗ್ಲಿ, ಯಾವುದೇ ಖಾತೆ ಕೊಟ್ಟರು ಸಮರ್ಥವಾಗಿ ನಿಭಾಯಿಸುವಂತಹ ತಾಕತ್ತು, ಸ್ಥೈರ್ಯ, ಆಲ್ಮೋಸ್ಟ್ ದೊಡ್ಡ ಮಟ್ಟದ ಒಂದು ಅಚಲವಾದ ಎದೆಗಾರಿಕೆ ಇರುವಂತಹ ನಾಯಕರು, ಹೋರಾಟಗಾರರು, ಹೋರಾಟದಿಂದ ಬಂದಿರುವಂತವರು. ಅವ್ರಿಗೆ ನಮ್ಮ ಚಾಲನ ವತಿಯಿಂದ ಶುಭಾಶಯ ತಿಳಿಸ್ತಾ ತುಂಬಾ ಒಳ್ಳೊಳ್ಳೆ ಜನಪರ ಕಾಳಜಿ ಉಳ್ಳ ಕೆಲಸಗಳನ್ನ ಮಾಡಲಿ. ವಿಶೇಷವಾಗಿ ಅರಸೀಕೆರೆ ಜನರು ಆಲ್ಮೋಸ್ಟ್ ಶಾಶ್ವತವಾಗಿ ನೆಲೆಸುವಂತ ಯೋಜನೆಗಳು ಈ ಮುಖಾಂತರ ತರಲಿ ಅಂತ ನಮ್ಮ ಚಾನಲ್ ವತಿಯಿಂದ ಆಶಿಸ್ತೀವಿ ಸರ್. ಆಲ್ ದ ಬೆಸ್ಟ್. ದೊಡ್ಡ ಮಟ್ಟದಲ್ಲಿ ನನ್ನ ಹೆಸರು ಮುದ್ರಂಗೇಗೌಡ ಅಂತೇಳಿ, ನಾನು ಮಾಗಡಿಯಿಂದ ಬಂದಿದ್ದೀನಿ. ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ HC ಬಾಲಕೃಷ್ಣ ಅವರು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅದು ನಮಗೆ ಬಹಳ ಸಂತೋಷವಾದ ಸಂಗತಿ. ಮುಖ್ಯಮಂತ್ರಿಯವರು ಮತ್ತೆ ನಮ್ಮ ಬಾಲಣ್ಣವರು ನಮ್ಮ ಒಂದೇ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯವ್ರಿಗಾಗಿದ್ದಾರೆ. ನಮ್ಮ ಜಿಲ್ಲೆಗೆ ಇನ್ನೂ ಮುಂದಿನ ದಿನಗಳಲ್ಲಿ ಬಹಳ ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿ ಕಾರ್ಯಗಳು ನಡೀತವೆ ಅಂತೇಳಿ ನಾವೆಲ್ಲ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ನಮ್ಮ ಹೆಸರು ಜೇವತಿಪ್ಪಸಮ ಅಂತ, ಚಳ್ಳಕೆರೆ ಕ್ಷೇತ್ರ ನಮ್ದು. ನಾವು ರಘುಮೂರ್ತಿ ಅವರು ಪರವಾಗಿ ಬಂದಿರೋದು. ಇವತ್ತು ಮಿನಿಸ್ಟರ್ ಆಗಿದ್ದಾರೆ. ಅವರು 3 ಬಾರಿ ಶಾಸಕರಾಗಿದ್ದರು. ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ಹೈಕಮಾಂಡ್ ಇಂದ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಹೇಗೆ ಅನಿಸ್ತಾ ಇದೆ ಇವಾಗ ಅಲ್ಲಿಂದ? ನಮಗೆ ತುಂಬಾ ಖುಷಿಯಾಗಿದೆ ಸರ್. ನಮ್ಮ ಹೆಸರು GP ಪಾಲಾಯ್ ಅಂತ. ನಮ್ದು ಚಿತ್ರದುರ್ಗ ತಾಲೂಕು ಬೆಳಗಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವು. ಈಗ ನಮ್ಮ ರಘುಮೂರ್ತಿ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ನಮ್ಗೆ ತುಂಬಾ ಸಂತೋಷ ಆಗಿದೆ. ನಮ್ದು ಬಹಳ ಬರಪೀಡಿತ ಪ್ರದೇಶ. ನಮ್ಮ ಚಿತ್ರದುರ್ಗ ಅಂದ್ರೆ ಬಹಳ ಬರಪೀಡಿತ ಪ್ರದೇಶ. ಅಂತ ಪ್ರದೇಶದಲ್ಲಿ ಚಳ್ಳಕೆರೆಯಲ್ಲಿ ಅವ್ರಿಗೆ ಗೆದ್ದು ಭೂಸರಿಗೆ ಗೆದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂತ ಕೆಲಸ ಈಗ ನಮ್ಮ ಇಡೀ ಜಿಲ್ಲೆಯಾದ್ಯಂತ ಮಾಡಿ ಒಳ್ಳೆ ಕೆಲಸ ಮಾಡಿ ನಮ್ಮ ಜಿಲ್ಲೆನ ಅಭಿವೃದ್ಧಿ ಪಡಿಸ್ತಾರೆ. ಅದು ನಾವು ನಂಬಿಕೆ ಅವ್ರ ಮೇಲೆ ನಮಗಿದೆ. ಅದರಿಂದ ಇವರು ಸಚಿವ ಸ್ಥಾನ ಕೊಟ್ಟಿದ್ದು ನಮ್ಮ ಜಿಲ್ಲೆಗೆ ಒಳ್ಳೇದೇ ಆಯಿತು. ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಇನ್ನೂ ಇದು ಮಾಡಲಿ ಅಂತ ನಮ್ಮ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತು ನಮ್ಮ ಮಾಯಕೊಂಡ ಕ್ಷೇತ್ರದ ಬಸವಂತಪ್ಪ ಅವರಿಗೆ ಸಚಿವರಾಗಿ ಸ್ಥಾನವನ್ನು ಕೊಟ್ಟಿರತಕ್ಕಂಥ DK ಶಿವಕುಮಾರ್ ಸರ್ಗೆ
ನಮ್ಮ ಕೃತಜ್ಞತೆಗಳು. ಆಮೇಲೆ ನಮ್ಮ ದಾವಣಗೆರೆ ಉತ್ತರ ಕ್ಷೇತ್ರದ SS ಮಲ್ಲಿಕಾರ್ಜುನ್ ಸರ್ ಅವರಿಗೂ ಸಚಿವ ಸ್ಥಾನವನ್ನು ನಮ್ಮ DK ಶಿವಕುಮಾರ್ ಸರ್ ಕೊಟ್ಟಿದ್ದಾರೆ. ನಮ್ಮ ದಾವಣಗೆರೆಗೆ ಭಾಗ್ಯ, ಎಂತ ಭಾಗ್ಯ ಅಂದ್ರೆ ಈ 2 ಭಾಗ್ಯಗಳು ಸಿಕ್ಕಿದವು. ಒಂದು ಬಸವಂತಪ್ಪನವರಿಗೆ, ಇನ್ನೊಂದು ನಮ್ಮ SS ಮಲ್ಲಿಕಾರ್ಜುನ್ ಅವರಿಗೆ. ನಮಗೆ 2 ಸಚಿವ ಸ್ಥಾನವನ್ನು ಸಿಕ್ಕಿದೆ ನಮ್ಮ ದಾವಣಗೆರೆಗೆ. ನಮ್ಮ ದಾವಣಗೆರೆ ಜನತೆ, ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರಿಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನೋಡ್ತಾ ಇದ್ದೀರಾ ಏನು ದಾವಣಗೆರೆ ವಿಧಾನಸಭಾ ಕ್ಷೇತ್ರ, ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ಅಲ್ಲಿನ ಒಂದು ಸ್ಥಳೀಯವಾಗಿ 2 ಸಚಿವರು ಅಂದ್ರೆ ಮಲ್ಲಿಕಾರ್ಜುನ ಆಗಿರ್ಬೋದು ಮತ್ತೆ KS ಬಸವಂತಪ್ಪನವರು, KS ಬಸವಂತನಪ್ಪ ಅವರು ಅಂದ್ರೆ ಫಸ್ಟ್ ಟೈಮ್ MLA ಅವರು. ಫಸ್ಟ್ ಟೈಮ್ MLA ಅವ್ರಿಗೆ ಮಾಯ್ಕೊಂಡ ವಿಧಾನಸಭಾ ಕ್ಷೇತ್ರದವರು. ಸೊ ಫಸ್ಟ್ ಟೈಮ್ MLA ಆದವ್ರಿಗೆ ಸಚಿವರು ಮಾಡಿರೋದು ಆಲ್ಮೋಸ್ಟ್ ಯಂಗ್ಸ್ಟರ್ಸ್, ಯೂತ್ ನ ಮತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರೋದನ್ನ ಗುರುತಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದೆ. ಅಂದ್ರೆ ಹೊಸಬ್ರಿಗೆ ಮಣೆ ಹಾಕೋ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಯಂಗ್ಸ್ಟರ್ಸ್ ನ ಅಪ್ಲಿಫ್ಟ್ ಮಾಡೋ ನಿಟ್ಟಿನಲ್ಲಿ, ಅಭಿವೃದ್ಧಿ ಕಡೆಯಲ್ಲಿ ಅಂದ್ರೆ ಪ್ರಾಮಾಣಿಕರಿಗೆ ಅವಕಾಶ ಕಲ್ಪಿಸೋ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದೆ. ಆ ನಿಟ್ಟಿನಲ್ಲಿ ಸುಮಾರು ಜನ ಹೊಸಬ್ರಿಗೆ ಇವತ್ತು ಆಕಾಂಕ್ಷಿಗಳು ಇಲ್ಲದೇ ಇದ್ರೂ ಸಹ ಕೆಲವೊಂದು ಸ್ಥಾನಮಾನ ಗೌರವಗಳು ಸಿಕ್ಕಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ. ಓಕೆ. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷನಾಗಿ ನನ್ನ ಹೆಸರು ಶಿವಕುಮಾರ್ ಡಿ ಅಂತ. ನಾವು ಮಾಯಕೊಂಡ ಕ್ಷೇತ್ರದ ಅಧ್ಯಕ್ಷರು. ನಮ್ಮ ಈಗ KS ಬಸವಂತಣ್ಣನವರು ನೂತನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ನಮಗೀಗ ನಿಜವಾಗ್ಲೂ ನಮಗೆ 2 ಸಚಿವರು ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸರ್ ಅವರು, ಅವರಿಗೆ ತುಂಬಾ ಧನ್ಯವಾದಗಳು. ಹನುಮಂತಪ್ಪ ಅವರಾಗಿರ್ಬೋದು, ಶಿವಮೂರ್ತಿ ಅಣಜಿ ಅವರು, ನಾಗೇಂದ್ರಪ್ಪ ಅವರು, ಸುಮಾರು ಜನ ನೋಡ್ತಾ ಇದ್ದೀರಾ ದಾವಣಗೆರೆ ಅವರು ಎಲ್ಲರೂ ಬಂದಿದ್ದಾರೆ. ವಿಶೇಷವಾಗಿ ದಾವಣಗೆರೆ ಆಗಿರ್ಬೋದು, ಮಾಗಡಿ ಆಗಿರ್ಬೋದು, ಇವರೆಲ್ಲರ ಒಂದು ಫಾಲೋವರ್ಸ್ ಬಂದಿವತ್ತು ಅವ್ರಿಗೆಲ್ಲ ವಿಶ್ ಮಾಡಿ. ನನ್ನ ಹೆಸರು ಮಹೇಶ್ ನಾಯಕ್ ಅಂತ, ಕರ್ನಾಟಕ ಬಂಜಾರ ಬ್ರಿಗೇಡ್ ಸಂಘಟನೆ ರಾಜ್ಯ ಅಧ್ಯಕ್ಷರು. ಇವತ್ತು ನಮಗೆ ಡಬಲ್ ಧಮಾಕ. ಏನಪ್ಪಾ ಅಂದ್ರೆ, ಒಬ್ಬರು ನಮ್ಮ ಸಮುದಾಯದ ಏಕೈಕ ಶಾಸಕರು ರುದ್ರಪ್ಪ ಲಂಬಾಣಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರೋದು ಒಂದು ದೊಡ್ಡ ಖುಷಿಯಾಗಿದೆ. ಯಾಕಂದ್ರೆ ಬಂಜಾರ ಸಮುದಾಯ ಅತಿ ಹಿಂದುಳಿದ ಸಮುದಾಯ, ಅಲಮಾರಿ ಸಮುದಾಯ, ನಾವು ವಲಸೆ ಸಮುದಾಯಗಳು ನಾವು. ಹಾಗಾಗಿ ನಮ್ಮ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನ ಇಲ್ಲ ಅಂತ ಕೊರಗಿತ್ತು. ಯಾಕಂದ್ರೆ ಯಾವುದೇ ಸರ್ಕಾರ ಬಂದರೂ ಕೂಡ ಒಂದು ಸಮುದಾಯಕ್ಕೆ ಒಂದು ಮಿನಿಸ್ಟರ್ ಪೋಸ್ಟ್ ಇದ್ದ ಇತ್ತು. ಆದ್ರೆ ಈಗ ಸರ್ಕಾರ ಬಂದಾಗ ಕೊಟ್ಟಿರಲಿಲ್ಲ. ರುದ್ರಪ್ಪ ಲಂಬಾಣಿಗೆ ಬರೀ ನಾಮಕೋಸ್ತಂದು ಡೆಪ್ಯೂಟಿ ಸ್ಪೀಕರ್ ಮಾಡಿದ್ರು. ಆದ್ರೆ DK ಸರ್ಕಾರ ಬಂದ್ಮೇಲೆ DK ಶಿವಕುಮಾರ್ ಗೊತ್ತಿದೆ ಬಂಜಾರ ಸಮುದಾಯ ಏನು ಅಂತ. ಅವ್ರ ಕ್ಷೇತ್ರದಲ್ಲಿ 45 ತಾಂಡಗಳಿವೆ, 15,000ಗೆ ಹೆಚ್ಚು ಓಟ್ಗಳಿದೆ. ಅವಾಗ ಗೊತ್ತಿರೋದಕ್ಕೆ ಈಗ ಗುರುತಿಸಿ ಬಂಜಾರ ಸಮುದಾಯ ಗುರುತಿಸಿ ಒಂದು ಸಚಿವ ಸ್ಥಾನ ಕೊಟ್ಟಿದ್ದಾರೆ. ನಾನು DK ಶಿವಕುಮಾರ್ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಎರಡನೇದಾಗಿ ನಮ್ಮ ಕ್ಷೇತ್ರದ ಶಾಸಕರು, ದೀನ ದಲಿತರ ನಾಯಕರು, ಶೋಷಿತ ಸಮುದಾಯ ನಾಯಕರಾದ ನಮ್ಮ PN ನರಸಿಂಹಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದು ಬಹಳ ಖುಷಿ ಆಗುತ್ತೆ. ಅಭಿವೃದ್ಧಿ ಹರಿಕಾರ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಮಾಡಿದ್ರೆ ಅದು ನರಸಿಂಹಸ್ವಾಮಿ ಅವರು ಮಾತ್ರ. ಯಾಕಂದ್ರೆ ಮಂಡ್ಯ ಜಿಲ್ಲೆಗೆ ಒಂದು ಶೋಷಿತ ಸಮುದಾಯನ ಗುರುತಿಸಿ ಈ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಅವರು ನಮ್ಮ ನರಸಿಂಹಸ್ವಾಮಿ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ರುದ್ರಪ್ಪ ಏನೋ ಹೆಸರು? ರುದ್ರಪ್ಪ ಮಾನಪ್ಪ ಲಂಬಾಣಿ. ರೆಡಿ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. 31 ಜಿಲ್ಲೆಯ ಎಲ್ಲ ನಮ್ಮ SS ನ್ಯೂಸ್ ಹಾಗೂ ನೇಷನ್ TV ವೀಕ್ಷಕರೆಲ್ಲರಿಗೂ ಸ್ವಾಗತ. ಏನು ಸಂಪುಟ ಏನು ಸಚಿವ ಸ್ಥಾನಗಳ ವಿಸ್ತರಣೆ ಆಯಿತು. ಸಂಪುಟ ವಿಸ್ತರಣೆ ವಿಶೇಷವಾಗಿ ಜಾತಿ ಮತ ಭೇದವಿಲ್ಲದೆ ಎಲ್ಲಾ ವರ್ಗದವ್ರಿಗೂ ನ್ಯಾಯ ಒದಗಿಸ್ಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು, ಎಲ್ಲಾ ಸಮುದಾಯನ ಒಂದು ಅಳದಿ ತೂಗಿ ಎಲ್ಲರನ್ನೂ ಒಂದು ವಿಶ್ವಾಸ ಗಳಿಸುವ ನಿಟ್ಟಿನಲ್ಲಿ ಲಿಂಗಾಯತರಾಗಿರ್ಬೋದು, ಕುರುಬ್ರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಅದೇ ತರಾನೇ ಲಂಬಾಣಿ ಸಮುದಾಯ, ಸೊ ಲಂಬಾಣಿ ಬಂಜಾರ ಸಮುದಾಯದವ್ರಿಗೂ ಇವತ್ತು ಸ್ಥಾನಮಾನ ಗೌರವ ಸಿಕ್ಕಿದೆ. ಅದರಲ್ಲಿ ವಿಶೇಷವಾಗಿ ಸಚಿವರಾಗಿ ಇವಾಗ ಪ್ರಮಾಣ ವಚನ ಸ್ವೀಕರಿಸಿದಂತ ರುದ್ರಪ್ಪ ಲಂಬಾಣಿ ಅವರಾಗಿರ್ಬೋದು, ಅವರ ಫಾಲೋವರ್ಸ್ ಮತ್ತೆ ಆ ಒಂದು ಸಮುದಾಯದಲ್ಲಿ ಹರ್ಷದಾಯಕ ವಾತಾವರಣ ಇದೆ. ಮುಂಬರುವ ದಿನಗಳಲ್ಲಿ ಇತ್ತೀಚೆಗಷ್ಟೇ ಅಭಿವೃದ್ಧಿ ನಿಗಮ ಆಯಿತು. ಅದಾದ ನಂತರ ತಾಂಡಗಳ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ಅಪ್ಲಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ, ಆ ಸಮುದಾಯನ ಸದೃಢಗೊಳಿಸುವ ನಿಟ್ಟಿನಲ್ಲಿ ಆಗಿರ್ಬೋದು, ರಾಜಕೀಯವಾಗಿ ಸ್ಥಾನಮಾನ ಗೌರವ ಸಿಕ್ಕಿರೋದು ದೊಡ್ಡ ಮಟ್ಟದ ಸಮುದಾಯದ ಬಲಪಡಿಸೋ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ಅಂದ್ರೆ ವಿಶೇಷವಾಗಿ ಯಂಗ್ಸ್ಟರ್ಸ್ ಯೂತ್ ನ ಗುರುತಿಸುವ ನಿಟ್ಟಿನಲ್ಲಾಗಿರ್ಬೋದು, ಎಲ್ಲಾ ವರ್ಗದ ಸಮುದಾಯದ ನಾಯಕರುಗಳನ್ನ ಗುರುತಿಸುವಂತ ನಿಟ್ಟಿನಲ್ಲಾಗಿರ್ಬೋದು,
ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ DK ಶಿವಕುಮಾರ್ ಅವರ ನಾಯಕತ್ವ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆದಾಗ ಗೊತ್ತಾಗ್ತಾ ಇದೆ. ಸೊ ಮುಂಬರುವ ದಿನಗಳಲ್ಲಿ ಸೊ ಇದು ಜನಗಳಿಗೆ, ಜನಪ್ರತಿನಿಧಿಗಳ ಕಾರ್ಯವೈಖರಿ ಜನಗಳಿಗೆ ಹೇಗೆ ತಲುಪುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರ ಮುಖದಲ್ಲಿ ಹರ್ಷದಾಯಕ ವಾತಾವರಣ ಇದೆ. ವಿಶೇಷವಾಗಿ ನೋಡ್ತಾ ಇದ್ದೀರಾ, ನಿಮ್ಮ ಹೆಸರು ಸರ್? ಶೇಖರಪ್ಪ ರಾಠೋಡ್ ಅಂತ ಹೇಳಿ ರಾಯಚೂರು. ಶೇಖರಪ್ಪ ರಾಥೋಡ್ ಅವರು ಬಂದಿದ್ದಾರೆ, ರಾಯಚೂರವರು. ಆಮೇಲೆ ವೆಂಕಟೇಶ್ ನಾಯ್ಕ್ ಮಂಡ್ಯ ಮಂಡ್ಯ ಜಿಲ್ಲಾ ಲಂಬಾಣಿ ಬಂಜಾರ ಸಂಘದ ಅಧ್ಯಕ್ಷ. ಮಹೇಶ್ ನಾಯಕ್ ಕರ್ನಾಟಕ ಬಂಜಾರ ಬ್ರಿಗೇಡ್ ರಾಜ್ಯಾಧ್ಯಕ್ಷರು. ಶಿವಕುಮಾರ್ ಚೌಹಾಣ್ ಅಂತ ರಾಯಚೂರು. ಜೂನಿಯರ್ ಸಿದ್ದರಾಮಯ್ಯ ಅವರು ನಾವು ಬನ್ನೂರಿಂದ ಬಂದೀವಿ. ನಮ್ಮ ನರೇಂದ್ರ ಸ್ವಾಮಿ ಅವರು ಕೊಟ್ಟಿರೋದ್ರಿಂದ ನಮಗೆ ಬಹಳ ಸಂತೋಷ. ಯಾಕೆಂದ್ರೆ ಆಗಿನಿಂದ ಮಳವಳ್ಳಿಯಲ್ಲಿ ಒಳ್ಳೆ ಫಂಕ್ಷನ್ ಮಾಡಿ ಬಹಳ ಹೆಸರು ಮಾಡಿದ್ರು. ಅದರಿಂದ DK ಶಿವಕುಮಾರ್ ಅಣ್ಣನಿಗೂ ಅವ್ರಿಗೂ ಬಹಳ ಆತ್ಮೀಯ ಇರೋದ್ಗ ಸಿದ್ದರಾಮಯ್ಯ ಅವರು ನಮ್ಮ ಎಲ್ಲ ಇರೋದ್ರಿಂದ ಅವ್ರಿಗೆ ಒಂದು ಕೊಟ್ಟಿದ್ದಾರೆ. ನಮಗೆ ಬಹಳ ಸಂತೋಷ ಆಯ್ತಾ ಇದೆ ಸರ್. ನೋಡ್ತಾ ಇದ್ದೀರಾ, ಎಲ್ಲರ ಮುಖದಲ್ಲಿ ಹರ್ಷದಾಯಕ ವಾತಾವರಣ ಇದೆ. ಸೊ ಇದಾಗಿತ್ತು ಇದನ್ನು ವಿಶೇಷ ವರದಿ. ನಮಸ್ತೆ.